ಟ್ರಾಫಿಕ್ ಫೈನ್ಗೆ 50% ರಿಯಾಯಿತಿಯನ್ನು ಕೊಟ್ಟ ನಂತರ ಅಂದರೆ ಮೊದಲ ಹಂತದಲ್ಲಿ ಕೊಟ್ಟ ಸಂದರ್ಭದಲ್ಲಿ ಜನರು ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಹೆಚ್ಚಿನ ದಂಡವನ್ನು ಕಟ್ಟಿದ್ರು. ಆದರೆ ಎರಡನೇ ಬಾರಿ 15 ದಿನ ಕೊಟ್ಟರು ಕೂಡ ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನೋಂಥದ್ದು. ನಮ್ಮ ಜೊತೆ ಈಗ ಟ್ರಾಫಿಕ್ ವಿಭಾಗದ ಸ್ಪೆಷಲ್ ಕಮಿಷನರ್ ಎಮ್ ಎಸ್ ಸಲೀಮ್ ಅವರಿದ್ದಾರೆ. ಸರ್, ಈ ಬಾರಿ 15 ದಿನ ಟೈಮ್ ಕೊಡಲಾಯಿತು, ಜನರ ರಿಯಾಕ್ಷನ್ ಆಗಿದೆ, ಎಷ್ಟು ಕನೆಕ್ಟ್ ಆಗಿದೆ, ಎಷ್ಟು ಕೇಸಸ್ ಕ್ಲಿಯರ್ ಆಯಿತು? ಮೊದಲನೇ ಇದರಲ್ಲಿ ಬಹಳ ಸಿನ್ಸ್ ವಿನೂತವಾಗಿತ್ತು ಅದು. ಸೊ ಜನ ಎಲ್ಲ ಬಹಳ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದರು. ಪರ್ಟಿಕ್ಯುಲರ್ಲಿ 9 ದಿವಸದಲ್ಲೇ ನಾವು 126 ಕೋಟಿ ಫೈನ್ ಕಲೆಕ್ಷನ್ ಆಯಿತು. 43 ಲಕ್ಷ ಕೇಸಸ್ ವಿಲೇವಾರಾಯಿತು. ಸುಮಾರು 11 ಲಕ್ಷ ಜನ ಬಂದು ಫೈನ್ ಕಟ್ಟಿದರು. ಈಗ ಎರಡನೇ ಬಾರಿ ಈಗ 15 ದಿವಸ ಟೈಮ್ ಸೆಕೆಂಡ್ ಟೈಮ್ ಸರ್ಕಾರ ಕೊಟ್ಟ ಮೇಲೆ ಅದು ಅಷ್ಟು ಜಾಸ್ತಿ ಜನ ಬಂದು ಫೈನ್ ಕಟ್ಟಿಲ್ಲ. ಈಗ ಸುಮಾರು 4 ಲಕ್ಷ ಕೇಸಸ್ ನಾವು ವಿಲೇವಾರಿ ಆಗಿದೆ ಮತ್ತು ಸುಮಾರು 11 ಕೋಟಿ ಫೈನ್ ಕಲೆಕ್ಷನ್ ಆಗಿದೆ. ಮೊದಲನೇ ಬಾರಿ ಜನರ ಆಸಕ್ತಿಯನ್ನು ನೋಡಿ, ಆ ದಂಡ ಕ್ಲಿಯರ್ ಆಗೋ ಕೇಸನ್ನು ನೋಡಿ, ಅಂದರೆ ನೀವೇ ಪೊಲೀಸ್ ಅವರೇ ಸರ್ಕಾರಕ್ಕೆ ಅಂದರೆ ಕಾನೂನು ಸೇವಾಧಿಕಾರಿಗೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ರಿ. ಇಲ್ಲ ಒಂದು ಕಡೆ ನಿರೀಕ್ಷೆ ರೀಚ್ ಆಗಲಿಲ್ಲ ಅಂತ ಅನಿಸುತ್ತಾ? ಹೌದು, ನಿರೀಕ್ಷೆ ರೀಚ್ ಆಗಿಲ್ಲ. ಯಾಕಂದರೆ ನಮ್ಮದು ಇನ್ನೂ ಸುಮಾರು ಒಂದು 2 ಕೋಟಿ ಕೇಸಸ್ ಇನ್ನೂ ಪೆಂಡಿಂಗ್ ಇದೆ. ಈಗ ನಾವೇ ಹೋಗಿ ಅದು ಕೇಸಸ್ನ ನಾವು ವಿಲೇವಾರಿ ಮಾಡಬೇಕಾಗುತ್ತದೆ. ನಾವೇ ಅಪ್ರೋಚ್ ಆಗಿ ವಾಹನಗಳು ತಪಾಸಣೆ ಮಾಡೋ ಟೈಮಲ್ಲಿ ಅದನ್ನು ಅಥವಾ ಈ FC ಮಾಡುವಾಗ, ಅಂದರೆ ಫಿಟ್ನೆಸ್ ಸರ್ಟಿಫಿಕೇಷನ್ ಮಾಡುವಾಗ ಅಥವಾ ಇನ್ಶೂರೆನ್ಸ್ ಟೈಮ್ ಮಾಡುವಾಗ ಏನು ಕೇಸಸ್ ಪೆಂಡಿಂಗ್ ಇದೆ ಅದನ್ನು ವಿಲೇವಾರಿ ಮಾಡಬೇಕಾಗುತ್ತದೆ. ನಮ್ಮ ನಿರೀಕ್ಷೆ ಇತ್ತು ಈಗ ಮೋಸ್ಟ್ಲಿ ಇನ್ನೊಂದು ಸುಮಾರು ಕೇಸಸ್ಸು ನಮ್ಮದು ವಿಲೇವಾರಿ ಆಗುತ್ತೆ ಅಂತ. ಬಟ್ ಅದು ಅಷ್ಟು ನಿರೀಕ್ಷೆ ಅಷ್ಟು ಆಗಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಈ ಕೇಸಸ್ಸು ಆದಷ್ಟು ಬೇಗ ವಿಲೇವಾರಿ ಆಗಬೇಕು. ಮತ್ತು ಜನ ಕಂಪ್ಲೈನ್ಸ್ ಅಂದರೆ ಯಾಕಂದರೆ ಈಗ ನಾವು ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ಅಂದಿರೋದ್ರಿಂದ ಫಿಸಿಕಲ್ ಚೆಕಿಂಗ್ ಎಲ್ಲ ನಾವು ಭಾಳ ಕಡಿಮೆ ಮಾಡಿದ್ದೀವಿ. ಈಗ ಆದಷ್ಟು ಕ್ಯಾಮ್ರಾ ಮೂಲಕನೇ ಕೇಸಸ್ ಆಗ್ತಾ ಇರೋದು ಮತ್ತು ಕ್ಯಾಮ್ರಾ ಮೂಲಕ ಭಾಳ ಪಾರದರ್ಶಕವಾಗಿದೆ ಇದು ಸಿಸ್ಟಮ್ ಅದು. ಸೊ ಅದನ್ನು ಎನ್ಕರೇಜ್ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೀವಿ. ಎಷ್ಟು ಚಾಲೆಂಜಿಂಗ್ ಇದೆ ಸರ್ ಬಾಕಿ ಕೇಸ್ಗಳು ವಿಲೇವಾರಿ ಮಾಡೋದು, ನೀವು FC ಮಾಡುವಂಥದ್ದಾಗಲಿ, ಇನ್ಶೂರೆನ್ಸು? ಸೊ ಎಷ್ಟು ಚಾಲೆಂಜಿಂಗ್ ಇದೆ ಜನರನ್ನ ಅದನ್ನು ಕೇಸ್ ಕ್ಲಿಯರ್ ಮಾಡಿಸುವಂಥದ್ದು ಒಂದಾಗಲಿ, ಒಂದು ಕಡೆ ಅವ್ರಿಗೆ ಮನವರಿಕೆ ಮಾಡಬೇಕು, ಎಲ್ಲ ಎಷ್ಟು ಚಾಲೆಂಜಿಂಗ್ ಇದೆ? ಇಲ್ಲ, ಆ್ಯಕ್ಚುಲಿ ಅಷ್ಟು ಚಾಲೆಂಜಿಂಗ್ ಇಲ್ಲ. ಓನ್ಲಿ ಥಿಂಗ್ ಈಸ್ ನಾವು ರೋಡಲ್ಲಿ ವಾಹನಗಳು ನಿಲ್ಲಿಸಿ ಚೆಕ್ ಮಾಡೋದು ಈಗ ನಾವು ಮಾಡ್ತಾಯಿಲ್ಲ. ಅಕಸ್ಮಾತ್ ನಿಲ್ಲಿಸಿ ಚೆಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಎಲ್ಲ ಕೇಸಸ್ ವಿಲೇವಾರಿ ಆಗುತ್ತೆ. ಬಟ್ ನಿಲ್ಲಿಸಿ ಚೆಕ್ ಮಾಡಿದ್ರೆ ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಆಗುತ್ತೆ, ಜಾಮ್ಗಳು ಆಗುತ್ತೆ ಮತ್ತು ಜನಗಳಿಗೂ ಸಹ ಬೇರೆ ಕಡೆ ಹೋಗುವಾಗ ಅಥವಾ ಎಮರ್ಜೆನ್ಸಿ ಎಲ್ಲಾದರೂ ಹೋಗುವಾಗ ಅವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಒಂದು ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ದು. ಈಗ ಮುಂದಿನ ದಿನಗಳಲ್ಲಿ ನಾವು ಈಗ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೀವಿ. ಈ FC ಮಾಡುವಾಗ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಷನ್ ಮಾಡುವಾಗ ಮತ್ತು ಬಹಳ ಮುಖ್ಯವಾಗಿ ಇನ್ಶೂರೆನ್ಸ್ ರಿನ್ಯೂವಲ್ ಟೈಮಲ್ಲಿ ಈ ಕೇಸಸ್ನ ವಿಲೇವಾರಿ ಆದಮೇಲೆ ಅದು ಆಗಬೇಕು ಅಂತ. ಸೊ ಅದು ಆದರೆ ನಮಗೆ 100% ಕಂಪ್ಲೈನ್ಸ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೊಂದು ಎರಡನೇ ಬಾರಿ ಸಮಯ ಸಿಕ್ಕಿದಾಗ ಈ ರೀತಿಯಾದಂಥ ಅವಕಾಶಗಳು ಮತ್ತೆ ಮತ್ತೆ ಬರ್ಬೋದಾ ಅನ್ನುವಂಥ ಜನರ ನಿರೀಕ್ಷೆಗಳಿರುತ್ತೆ. ಅಂದರೆ ಅವಕಾಶಗಳಿದೆಯಾ, ಇಲ್ವಾ? ಸೊ ಆ ಬಗ್ಗೆ ಜನರಿಗೆ ಏನು ಸ್ಪೆಸಿಫಿಕ್ ಆಗಿ ಈಗ ಇನ್ನು ಮುಂದೆ ಯಾವುದು ಆ ಥರ ಇರೋದಿಲ್ಲ. ಮೋಸ್ಟ್ಲಿ ಇದು ಯಾವುದು ಅವಕಾಶ ಇರೋದಿಲ್ಲ. ಒಂದು ಸುವರ್ಣ ಅವಕಾಶ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಬೇಗ ಅವರು ಹಳೆ ಕೇಸಸ್ನ ವಿಲೇವಾರಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇದಿಷ್ಟು ಸಲೀಂ ಸರ್ ಹೇಳ್ತಾರೆ ಅಂತ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ರಮೇಶ್, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.